ನವೀನವಾದಂತಹ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಅದಕ್ಕಾಗಿ ಒಂದು ಯೋಜನೆ ರೆಡಿ ಮಾಡಿದ್ದಾರೆ. ಅದರದ ಜಿಲ್ಲಾ ಆಡಳಿತ ಏನು ಮಾಡಿದಪ್ಪ ಅಂತಂದ್ರೆ ಅದರ ನೀಲನಕ್ಷೆಯನ್ನು ಬ್ಲೂ ಪ್ರಿಂಟ್ ಈಗ ಬಿಡುಗಡೆನೂ ಮಾಡ್ಯದ. ಆ ದಿಶೆಯಲ್ಲೇ ಅಲ್ಲಿ 300 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಒಂದು ಪ್ರವಾಸ ಕೇಂದ್ರದ ಅಷ್ಟೇ ಅಲ್ಲ, ಒಂದು ಧಾರ್ಮಿಕ ಕ್ಷೇತ್ರನೂ ಅದು ಮಾಡುವಂಥ ಒಂದು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಬೆಳೆಸುವಂಥ ಕೆಲಸವೂ ಈ ಸಂದರ್ಭದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಎಲ್ಲರಿಗೂ ಈ ನಮ್ಮ ಯಲ್ಲಮ್ಮನ ಕುರಿತಾಗಿ ವಿಶೇಷವಾಗಿ ಯಲ್ಲಮ್ಮಂತ ಎಲ್ಲ ಜನರು ಭಾಳಷ್ಟು ಚಿರಪರಿಚಿತ. ಇತ್ತೀಚೆಗೆ ಒಂದು ಸ್ವಲ್ಪ ಮೇಲುವರ್ಣೀಯ ಜನ್ಯ ಜಾತಿ ಜನ ರೇಣುಕಾ ಅಂತ ಮತ್ತೇನುವಂಥ ಕಥೆಗಳಲ್ಲಿ ಸಾಕಷ್ಟು ಮಾಡಿದ್ದಾರೆ. ಅದೇ ಯಾಕಂದ್ರೆ ಈ ರೇಣುಕಾ ದೇವಿಯ ಕಥೆಗಳಂತೂ ಜಮದಗ್ನಿ ಅವರ ಗಂಡ ಮತ್ತು ಅವ್ರಿಗೆ ಇದ್ದಂಥ 4 ಮಕ್ಕಳು ಅಲ್ಲಿ ಪರಶುರಾಮ ನಡೆದುಕೊಂಡಂಥ ಕಥೆಗಳು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು. ಈ ಎಲ್ಲ ನೆಲೆಯಲ್ಲಿ ಅದಕ್ಕೊಂದು ಪೌರಾಣಿಕ ಮತ್ತು ಐತಿಹಾಸಿಕ ಅದಕ್ಕೊಂದು ತಳದೇ ಅಂತ ಇತಿಹಾಸದ ಅಂತೇಳಿ ಕಂಡು ಬರ್ತದೆ. ಹೇಗೆ ಪೌರಾಣಿಕವಾಗಿ ನಾವು ಪ್ರತಿಯೊಂದು ಸ್ಥಳಕ್ಕೂ ನಾವು ಪುರಾಣದ ಪುಣ್ಯ ಕಥೆ ಅಂತ ಜೋಡಿಸ್ತಾ ಇರ್ತೀವಿ, ರಾಮಾಯಣ ಮಹಾಭಾರತ ಕಥೆಗಳಂತ ಜೋಡಿಸ್ತಾ ಇರ್ತೀವಿ. ಆ ನೆಲೆಯಲ್ಲೇ ಈ ಕ್ಷೇತ್ರಕ್ಕೂ ಸಹಿತ ಸಾಕಷ್ಟು ಇದ್ದಾವೆ. ಯಾಕಂತಂದ್ರೆ ಈ ಜೋಗುಳಬಾಯಿ ಜೊತೆಗೆ ಈ ರೇಣುಕಾ ಎಲ್ಲಗಳ ಕ್ಷೇತ್ರ ಏನಿದಾವಲ್ಲ ಭಾಳಷ್ಟು ಒಂದಿಷ್ಟು ಏನಪ್ಪ ಅಂತಂದ್ರೆ ಆಕರ್ಷಣೀಯ ಸ್ಥಳ ಆಗಿದ್ದ. ಅದು ಪ್ರತಿದಿನವೂ ಒಂದು ಯಾತ್ರಾ ಕ್ಷೇತ್ರ ಆಗಿದ್ದರಿಂದಾಗಿ ದೊಡ್ಡದು ಮಾಡುವಂಥ ಒಂದು ವಿಚಾರ ಮಾಡಿದ್ದು ನಿಜವಾಗಿಯೂ ಜಿಲ್ಲಾ ಆಡಳಿತ